ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈಸಿಯಾದ ಆ್ಯಂಡ್ ಟೇಸ್ಟಿಯಾದ ಮ್ಯಾಂಗೋ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಇದು ಮಾಡಲು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ. ಈಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಯೂಸ್ ಮಾಡಿಕೊಂಡು ಡಿಫ್ರೆಂಟಾಗಿ ರೆಸಿಪಿ ಟ್ರೈ ಮಾಡಬೇಕು ಅಂದ್ಕೊಂಡಿದ್ರೆ ಈ ರೆಸಿಪಿ ನಿಮಗೆ ಹೆಲ್ಪ್ ಆಗುತ್ತೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ 4 ಟೇಬಲ್ ಸ್ಪೂನ್ ಅಥವಾ ಹಾಫ್ ಕಪ್ ತುಪ್ಪ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ತುಪ್ಪ ಮತ್ತು ಎಣ್ಣೆ ಎರಡು ಮಿಕ್ಸ್ ಮಾಡ್ಕೊಳ್ಬೋದು. 1/4 ಕಪ್ ಗೋಡಂಬಿ, 3/4 ಕಪ್ ರವೆ, ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ, ಮೀಡಿಯಮ್ ರವೆ ಕೂಡ ಯೂಸ್ ಮಾಡ್ಕೋಬೋದು. ಅರ್ಧ ಕಪ್ ಸಕ್ಕರೆ, ಸ್ವಲ್ಪ ಏಲಕ್ಕಿ, 1 ಮ್ಯಾಂಗೋ ತೊಗೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲನೇದಾಗಿ ನಾನು ಮಾವಿನ ಹಣ್ಣನ್ನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ. ಆದಷ್ಟು ಸ್ವೀಟಾಗಿರೋ ಮ್ಯಾಂಗೋನೇ ತೊಗೊಳ್ಳಿ, ಆಗ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಬಾದಾಮಿ ಮ್ಯಾಂಗೋ ತೊಗೊಂಡಿದ್ದೀನಿ. ಈಗ ಇದನ್ನು ಒಂದು ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಿದ್ದೀನಿ. ನೋಡಿ, ಈ ರೀತಿ ಪೇಸ್ಟ್ ಆಗಿದೆ. ಇದಾದಮೇಲೆ ಸ್ಟವ್ ಆನ್ ಮಾಡಿ ಲೋ ಫ್ಲೇಮಲ್ಲಿಡಿ. ಇದಕ್ಕೆ ಒಂದು ಬಾಣಲಿ ಇಟ್ಕೊಂಡು 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಿದ್ದೀನಿ. ಇನ್ನೂ ಮಿಕ್ಕಿರೋ ತುಪ್ಪನ ಲಾಸ್ಟ್ನಲ್ಲಿ ಹಾಕೋತೀನಿ. ಈ ಟೈಮಲ್ಲಿ ಫ್ಲೇಮ್ ಲೋನಲ್ಲೇ ಇಡಿ. ಈಗ ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ಹಾಕ್ಕೊಂಡು ಅದನ್ನು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತಿದ್ದೀನಿ. ಗೋಡಂಬಿನ ತುಂಬ ಜಾಸ್ತಿ ಫ್ರೈ ಮಾಡಿಬಿಡಿ, ಟೇಸ್ಟ್ ಹಾಳಾಗುತ್ತೆ. ಫ್ರೈ ಆದಮೇಲೆ ಇದನ್ನು ಒಂದು ಕಪ್ಗೆ ಎತ್ತಿಡ್ಕೊತಿದ್ದೀನಿ. ಈ ಟೈಮ್ನಲ್ಲೇ ನಾನು ಇನ್ನೊಂದು ಬರ್ನರ್ ಮೇಲೆ 4 ಕಪ್ಪಷ್ಟು ನೀರನ್ನ ಬಿಸಿಗಿಟ್ಟಿದ್ದೀನಿ. ಇದೇ ಬಾಣಲಿಗೆ ರವೆ ಹಾಕ್ಕೊತಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು 2 ಮಿನಿಟ್ಸ್ವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ರವೆ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕಾಯಿಸಿದ್ದಂಥ ನೀರನ್ನ ನಿಧಾನವಾಗಿ ರವೆಗೆ ಹಾಕ್ಕೊಂಡು ಸ್ವಲ್ಪನೂ ಗಂಟಿಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡ್ಕೊಬೇಕು. ನಾವು ನೀರು ಹಾಕೊಂಡಾಗ ಈ ರೀತಿ ಗಂಟಾಗುತ್ತೆ, ಗಂಟೆಲ್ಲ ಹೋಗಬೇಕು ನೀಟಾಗಿ, ಆ ರೀತಿ ಮಿಕ್ಸ್ ಮಾಡ್ಕೊಬೇಕು. ಸ್ಪೂನಲ್ಲಿ ಆಗಿಲ್ಲ ಅಂದರೆ ವಿಸ್ಕ್ ತಗೊಂಡು ಮಿಕ್ಸ್ ಮಾಡ್ಕೊಳ್ಳಿ. ರವೆ ಬೆಂದಿದೆ ನೋಡಿ. ಇದು ಚಿರೋಟಿ ರವೆ ಆಗಿರೋದ್ರಿಂದ ಬೇಗ ಬೇಯುತ್ತೆ. ಈಗ ನಾನು ಸಕ್ಕರೆ ಹಾಕೋತಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸಕ್ಕರೆ ಆಲ್ಮೋಸ್ಟ್ ಕರಗಿದೆ, ಹೀಗೆ ತಳ ಬಿಡ್ತಿದೆ. ಈ ಟೈಮಲ್ಲಿ ಕೊನೆಯದಾಗಿ ಏಲಕ್ಕಿ ಪುಡಿ, ಫ್ರೈ ಮಾಡ್ಕೊಂಡಿರೋ ಗೋಡಂಬಿ, ಮಾವಿನ ಹಣ್ಣಿನ ಪೇಸ್ಟು ಮತ್ತು ಉಳಿದಿರೋ ತುಪ್ಪನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ಸ್ನ ಯೂಸ್ ಮಾಡಿಲ್ಲ. ಮ್ಯಾಂಗೋನೇ ಒಂದು ಒಳ್ಳೆ ಕಲರ್ ಕೊಡುತ್ತೆ. ಮಿಕ್ಸ್ ಆದಮೇಲೆ 2 ಮಿನಿಟ್ಸ್ ಬಾಯ್ಲ್ ಆಗೋಕೆ ಬಿಡಿ. ಈಗ ನೋಡಿ, ತುಪ್ಪ ಸಪ್ರೇಟ್ ಆಗ್ತಿದೆ. ಈಗಾದ್ಮೇಲೆ ಆಲ್ಮೋಸ್ಟ್ ರೆಡಿ ಆಗಿದೆ ಅಂತ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳಿ. ಮ್ಯಾಂಗೋ ಕೇಸರಿ ಬಾತ್ ರೆಡಿ ಆಗಿದೆ. ಸೂಪರ್ ಹೆಲ್ತಿ ಆ್ಯಂಡ್ ಟೇಸ್ಟಿ ಆಗಿರುತ್ತೆ. ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.